ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ಚಿಕನ್ ಲಾಲಿಪಾಪ್. ಹೋಟೆಲ್ಸ್ ಅಲ್ಲೂ ರೆಸ್ಟೋರೆಂಟ್ಸ್ ಅಲ್ಲಿ ನೀವೆಲ್ಲ ನಾವು ಹೋದಾಗ ಇದನ್ನ ಒಂದು ಮಸ್ಟ್ ಅಂಡ್ ಶುಡ್ ಆಗಿ ನಾವು ಸ್ಟಾರ್ಟರ್ಸ್ ಆಗಿ ಇದನ್ನ ಮಾಡಿರ್ತೀವಿ. ಸೊ ಅದನ್ನ ಸುಲಭವಾಗಿ ಅದನ್ನ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾನು ಪ್ರತಿಯೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಸಮೇತ ನಾನು ಒಂದು ರೆಸಿಪಿ ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಈ ಅದ್ಭುತವಾದ ರೆಸಿಪಿನ ಯಾವ ರೀತಿ ಮಾಡ್ಬೇಕು ನೋಡೋಣ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡ್ದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಇದು ಫಸ್ಟ್ ಬಂದ್ಬಿಟ್ಟು ಲಾಲಿಪಾಪ್, ಚಿಕನ್ ವಿಂಗ್ ಇಂದ ಯಾವ ರೀತಿ ಲಾಲಿಪಾಪ್ಸ್ ನ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನೋಡಿ, ಇದನ್ನ ಒಂದು ಚಿಕನ್ ವಿಂಗ್ ಅಂತ ಕರೀತಾರೆ. ಈ ತರ ಒಂದು ವಿಂಗ್ ಅಂತಕ್ಕಂಥದ್ದು ಬರುತ್ತೆ, ರೆಕ್ಕೆ ಇರುತ್ತಲ್ಲ ಅದೇಪ. ಸೊ ಅದ್ರಲ್ಲಿ ಇದನ್ನ ಬಂದ್ಬಿಟ್ಟು ನಾನು ಚಿಕನ್ ವಿಂಗ್ಲೆಟ್ ಅಂತ ಕರೀತಾರೆ, ಇದನ್ನ ವಿಂಗ್ ಅಂತ ಕರೀತಾರೆ. ಮತ್ತೆ ಈ ಒಂದು ಪೋರ್ಷನ್ ಅನ್ನ ಶೋಲ್ಡರ್ ಅಂತ ಕರೀತಾರೆ. ಟೋಟಲ್ ತ್ರೀ ಪೋರ್ಷನ್ಸ್ ಅನ್ನೋದಿರುತ್ತೆ. ಒಂದು ಚಾಕು ತಗೊಳ್ಳಿ, ಶಾರ್ಪ್ ಆಗಿರೋ ನೈಫ್ ಅಂತ ತಗೊಂಡ್ಬಿಟ್ಟು ಈ ವಿಂಗ್ಲೆಟ್ ಅಂತಕ್ಕಂಥದ್ದು ಏನಿದೆ ಮುಂದಿನ ಭಾಗ, ವೆರಿ ಫಸ್ಟ್ ಪೋರ್ಷನ್, ಅದನ್ನ ಒಂದು ಮೂಳೆನ ಸಹಾಯದಲ್ಲಿ ನೀವು ಕಟ್ ಮಾಡ್ಬಿಡಿ. ಸೊ ಅದು ನಮಗೆ ಯೂಸ್ ಆಗೋದಿಲ್ಲ ನಿಮ್ ಮಾಡ್ಲಿಕ್ಕೆ, ಈ ಒಂದು ಲಾಲಿಪಾಪ್ಸ್ ಮಾಡ್ಲಿಕ್ಕೆ. ಇದನ್ನ ಬೇರೆದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ನೋಡಿ, ಈ ವಿಂಗ್ ಮತ್ತೆ ಈ ಒಂದು ಶೋಲ್ಡರ್ ಮಧ್ಯದಲ್ಲಿ ಒಂದು ಬೋನ್ ಇರುತ್ತೆ, ಆ ಟೆಂಡನ್ ಅನ್ನ ನೀವು ಕಟ್ ಮಾಡ್ಬಿಟ್ರೆ ಸೊ 2 ಪೀಸಸ್ ಆಗಿ ಬರುತ್ತೆ. ಒಂದು ಶೋಲ್ಡರ್ ಪೀಸ್ ಒಂದು ಬರುತ್ತೆ, ಈ ಶೋಲ್ಡರ್ ಅಲ್ಲಿ ಎಕ್ಸೆಸ್ ಇರ್ತಕ್ಕಂಥ ಮೀಟ್ ಅನ್ನ ತೆಗೆದ್ಬಿಡಿ. ಸೊ ಇವೆರಡನ್ನ ನಾವು ಬೇಕಾದ್ರೆ ಈ ಒಂದು ಲಾಲಿಪಾಪ್ಸ್ ಆಗಿ ನಾವು ಕನ್ವರ್ಟ್ ಮಾಡಬಹುದು. ನೋಡಿ, ಮೊದಲನೇದಾಗಿ ನಾನು ವಿಂಗ್ ಶೋಲ್ಡರ್ ಅನ್ನ ತಗೊಂಡ್ಬಿಟ್ಟು ಆ ಶೋಲ್ಡರ್ ಅಲ್ಲಿ ಟೆಂಡನ್ ಇರುತ್ತಲ್ಲ, ಆ ಟೆಂಡನ್ ಅನ್ನ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಬೇಕಾಗುತ್ತೆ. ಆ ಟೆಂಡನ್ ಕಟ್ ಮಾಡಿದ್ರೇನೆ ನಿಮ್ಗೆ ಕ್ಲೀನ್ ಆಗಿ ಲಾಲಿಪಾಪ್ ಅಂತಕ್ಕಂಥದ್ದು ಬರೋದು. ಸೊ ನೋಡಿ, ಮೂಳೆನ ಬೇರ್ಪಡಿಸ್ಬಿಟ್ಟು ಒಂದ್ಸತಿ ಕೆಳಗಡೆ ಈ ರೀತಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಆ ಒಂದು ಮಾಂಸ ಅಥವಾ ಒಂದು ಮೀಟ್ ಏನಿರುತ್ತೆ, ಮೀಟ್ ಎಲ್ಲ ಕಂಪ್ಲೀಟ್ ಆಗಿ ಕೆಳಗಡೆ ಹೋಗ್ಬಿಡುತ್ತೆ. ಸೊ ಈ ರೀತಿ ಅದನ್ನ ಕೆಳಗಡೆ ಪುಷ್ ಮಾಡಿದ್ರೆ ನೋಡಿ, ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಶೋಲ್ಡರ್ ಅಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಲಾಲಿಪಾಪ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ನೋಡ್ತಿದ್ರಲ್ಲ, ಇದರಲ್ಲಿ ಸ್ವಲ್ಪ ಮೀಟ್ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ಒಂದು ಲಾಲಿಪಾಪ್ ಆಯ್ತು. ಸೊ ಈಗ ವಿಂಗ್ ಅಲ್ಲಿ ನಾವು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ಅದರಲ್ಲಿ 2 ಮೂಳೆ ಇರುತ್ತೆ. ಆ 2 ಮೂಳೆಗಳ ಮಧ್ಯದಲ್ಲಿ ಆ ಒಂದು ಟೆಂಡನ್ ಅನ್ನ ಕಟ್ ಮಾಡಿದ್ರೆ ಒಂದು ಸಣ್ಣ ಮೂಳೆನ ಹಿಂಗ್ ಪ್ರೆಸ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ, ಈಸಿಯಾಗಿ ಬರುತ್ತೆ. ಅದನ್ನ ನೀವು ರಿಮೂವ್ ಮಾಡ್ಕೋಬಹುದು. ಎರಡನೇದನ್ನ ಸಹ ಅಷ್ಟೇ, ಸ್ವಲ್ಪ ಹಿಂಗ್ ಜೋರಾಗಿ ನೀವು ಪುಷ್ ಮಾಡ್ಬಿಟ್ರೆ ಈ ರೀತಿ ಹೊರಗೆ ಬಂದ್ಬಿಡುತ್ತೆ. ಈಗ ನೋಡಿ, ಇನ್ನೊಂದು ಸಹ ಈ ಒಂದು ವಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಲಾಲಿಪಾಪ್ ಸಹ ರೆಡಿ ಆಗಿದೆ. ಸೊ ಇದೇ ರೀತಿ ಪ್ರತಿಯೊಂದನ್ನು ರಿಪೀಟ್ ಮಾಡ್ಕೊಳ್ಳಿ. ಈಗ ಇದನ್ನ ಮ್ಯಾರಿನೇಟ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ 2ನೇ ಸ್ಟೆಪ್ ಆಗಿ. ಸೊ ಇದ್ರಲ್ಲಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಈ ಬೌಲ್ ಅಲ್ಲಿ ನಾವು ಮೊದಲನೇದಾಗಿ ಏನ್ ಮಾಡಬೇಕಾಗುತ್ತೆ, ಈ ಚಿಕನ್ ಲಾಲಿಪಾಪ್ ಗಳನ್ನ ಹಾಕೊಂಡ್ಬಿಡುವ. ಇದ್ರೊಟ್ಟಿಗೆ ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಗರಂ ಮಸಾಲಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು, ಜಾಸ್ತಿ ಹಾಕಬಾರ್ದು. ಇದು ಬಂದ್ಬಿಟ್ಟು ಒಂದು 2 ಟೀ ಸ್ಪೂನ್ ಅಷ್ಟು ಚಿಕನ್ 65 ಪೌಡರ್ ಅಂತ ಬರುತ್ತೆ, ಚಿಕನ್ 65 ಹಾಕಿ ತುಂಬಾ ಚಂದ ಇರುತ್ತೆ. ಹಾಗೆ ಕಸ್ತೂರಿ ಮೇಥಿ ಅಂತಕ್ಕಂಥದ್ದು ಏನಿದೆ ಅದನ್ನ ಸ್ವಲ್ಪ ಕ್ರಶ್ ಮಾಡ್ಬಿಟ್ಟು ನೀವು ಇದರಲ್ಲಿ ಹಾಕೋಬೇಕಾಗತ್ತೆ. ಸೊ ಈಗ ಇದರಲ್ಲಿ 1.5 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಒಂದಕ್ಕೊಂದು ಚಂದ ಹೊಂದ್ಕೋಬೇಕು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಇದೆಲ್ಲ ಚಂದ ಮಿಕ್ಸ್ ಆಗಿದೆಲ್ಲ. ಸೊ ಈಗ ಇದನ್ನ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ಬೇಕಾಗತ್ತೆ. ಇದರಲ್ಲಿ ನೋಡಿ, ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಆಗ್ಲಿ ಅಂದ್ಬಿಟ್ಟು 1-2 ಸ್ಪೂನ್ ಅಷ್ಟು ನಾನು ಕಾರ್ನ್ ಫ್ಲೋರ್ ಅನ್ನ ನಾನು ಹಾಕೊಳ್ತೇನೆ, ಸ್ವಲ್ಪ ಕ್ರಿಸ್ಪಿ ಕೊಡುತ್ತೆ ಅಂದ್ಬಿಟ್ಟು. ಸೊ ಇದು ಕಾರ್ನ್ ಫ್ಲೋರ್ ಹಾಕಿದ ನಂತರ ಇನ್ನೊಮ್ಮೆ ಇದನ್ನ ಮಿಕ್ಸ್ ಮಾಡುವ. ನೋಡಿ, ಇದಾದ ನಂತರ ಇದನ್ನ ಕಂಪ್ಲೀಟ್ ಆಗಿ ಮ್ಯಾರಿನೇಟ್ ಆಗ್ಲಿಕ್ಕೆ ನಾವು ಬಿಡ್ಬೇಕಾಗತ್ತೆ. ಸೊ ಈಗ 3ನೇ ಸ್ಟೆಪ್ ಆಗಿ ಇದನ್ನ ಯಾವ ರೀತಿ ಫ್ರೈ ಮಾಡ್ಬೇಕು ಅನ್ನೋದು ನೋಡುವ. ಸೊ ಇಲ್ಲಿ ಒಂದು ನಾನು ಪ್ಯಾನ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಳ್ತಾ ಇದೀನಿ. ಇದರಲ್ಲಿ ಈ ಫ್ರೈ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನ ನಾನು ಹಾಕೊಳ್ತೇನೆ. ನಾನು ಇದನ್ನ ಲೈಟ್ ಆಗಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಸೊ ಹಾಗಾಗಿ ನಾನು ಪ್ಯಾನ್ ಸಿಯರ್ ಮಾಡ್ತಾ ಇದೀನಿ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಸೊ ಈ ಒಂದು ಲಾಲಿಪಾಪ್ಸ್ ನ ಈ ತರ ನಾನು ಅರೇಂಜ್ ಮಾಡ್ಕೊಳ್ತಾ ಇದೀನಿ ಪ್ಯಾನ್ ಅಲ್ಲಿ. ನೀವು ಇದನ್ನ ಕಂಪ್ಲೀಟ್ ಹೋಲ್ ಡೀಪ್ ಫ್ರೈ ಸಹ ಮಾಡಬಹುದು. ನಾನು ಎಣ್ಣೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ನೋಡ್ತಿರಲ್ಲ ಸ್ನೇಹಿತರೆ, ಈಗ ಇದು ಈಚ್ ಅಂಡ್ ಎವ್ರಿ ಸೈಡ್ ಇದು ಕ್ಲೀನ್ ಆಗಿ ಕುಕ್ ಆಗ್ಬೇಕು. ಆ ರೀತಿ ಇದನ್ನ ಕುಕ್ ಮಾಡ್ಕೊಳ್ವಾ. ಎಲ್ಲ ಕಡೆ ಆ ಒಂದು ಮೂಳೆಯನ್ನ ಇಟ್ಕೊಂಡು ನೀವು ಟರ್ನ್ ಮಾಡ್ಕೊಳ್ತಾ ಇದ್ರೆ ಈಸಿಯಾಗಿ ಕುಕ್ ಆಗ್ಬಿಡುತ್ತೆ. ಈ ಚಿಕನ್ ಲಾಲಿಪಾಪ್ ಅಂತ ತುಂಬಾ ಈಸಿಯಾಗಿ ಕುಕ್ ಆಗುತ್ತೆ, ಜಲ್ದಿ ಕುಕ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ. ಸೊ ನೋಡಿ, ಸುಮಾರು ಒಂದು ಎಕ್ಸಾಕ್ಟ್ ಒಂದು 4 to 5 ಮಿನಿಟ್ಸ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗ್ಬಿಡುತ್ತೆ ಆನ್ ಮೀಡಿಯಂ ಫ್ಲೇಮ್. ಇಷ್ಟೆಲ್ಲ ಆದ ನಂತರ ಇದನ್ನ ತೆಗೆದ್ಬಿಟ್ರೆ
ನೋಡಿ ಇಷ್ಟೆಲ್ಲ ಫ್ರೈ ಆದ ನಂತರ ಇನ್ನು ಎಕ್ಸೆಸ್ ಎಣ್ಣೆನ ಹೀರ್ಕೊಳ್ಳಿಕ್ಕೆ ಒಂದು ಪೇಪರ್ ಟವಲ್ ಎಲ್ಲ ಹಾಕ್ಬಿಟ್ಟು ತೆಗೆದ್ಬಿಟ್ಟಿದ್ದೇನೆ. ನೋಡಿಪ್ಪ, ಇದು ಚಿಕನ್ ಲಾಲಿಪಾಪ್ ನ ಒಂದು ವರ್ಷನ್, ರೆಗ್ಯುಲರ್ ಚಿಕನ್ ಲಾಲಿಪಾಪ್ ಅಂತಕ್ಕಂಥದ್ದಾಗಿದೆ. ರೆಸ್ಟೋರೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಅಲ್ಯೂಮಿನಿಯಂ ಫಾಯಿಲ್ ಏನಿರುತ್ತೆ ಅದನ್ನ ಈ ರೀತಿ ರ್ಯಾಪ್ ಮಾಡ್ತಾರೆ. ಅಂದ್ರೆ ನೀವು ಕೈಯಲ್ಲಿ ಹಿಟ್ಕೊಂಡ್ರೆ ನಿಮ್ಮ ಕೈಯೆಲ್ಲ ಎಣ್ಣೆ ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಕ್ಲೀನ್ ಆಗಿರ್ಲಿ ಅಂದ್ಬಿಟ್ಟು ಇದನ್ನ ಕೊಡ್ತಾರೆ ಈ ರೀತಿ. ಸೊ ಈ ರೀತಿ ರ್ಯಾಪ್ ಮಾಡ್ಬಿಟ್ಟಿಟ್ರೆ ಇದು ರೆಗ್ಯುಲರ್ ಆಗಿರ್ತಕ್ಕಂಥ ಚಿಕನ್ ಲಾಲಿಪಾಪ್ ಅಂತಕ್ಕಂಥ ರೆಡಿ ಆಗಿದೆ. ಇದು ಮಾಡ್ತಕ್ಕಂಥದ್ದು ಇಷ್ಟು ಸುಲಭ. ಸೊ ಇದನ್ನ ಕಲ್ಮಿ ಸ್ಟೈಲ್ ಅಂತ ಹೇಳಿದ್ರೆ ಸ್ವಲ್ಪ ಸ್ಮೋಕಿ ಫ್ಲೇವರ್ ಕೊಡೋದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆನೆ ಫ್ಲೇಮ್ ಅನ್ನು ಆನ್ ಮಾಡ್ಬಿಟ್ಟು ಒಂದು ಪುಲ್ಕಾ ಮೇಕರ್ ಇರುತ್ತಲ್ಲ ಆ ತರ ಒಂದು ಮೆಷಿನ್ ಇಟ್ಬಿಟ್ಟು ಆ ಹೈ ಫ್ಲೇಮ್ ಮಾಡ್ಬಿಟ್ಟು ಅದರಲ್ಲಿ ಇದನ್ನ ಸ್ವಲ್ಪ ಸುಡಕ್ಕೆ ಶುರು ಮಾಡಿ. ಆ ಚಿಕನ್ ಎಲ್ಲ ನೀವು ಕುಕ್ ಆಗಿರುತ್ತಲ್ಲ, ಮೇಲ್ಗಡೆ ಸ್ವಲ್ಪ ಫ್ಯಾಟ್ ಇರುತ್ತೆ, ಆ ಫ್ಯಾಟ್ ಬರ್ನ್ ಆದಾಗ ಈ ರೀತಿ ಬರ್ನ್ ಆಗುತ್ತಲ್ಲ, ಸೊ ಈಗ ಒಂದು ಸ್ಮೋಕಿ ಫ್ಲೇವರ್ ಅಂತಕ್ಕಂಥದ್ದು ಅದು ತಗೊಳುತ್ತೆ. ಕಾಣಿಸ್ತಾ ಇದೆಲ್ಲ ಆ ರೀತಿ ಒಂದು ಸ್ವಲ್ಪ ಡಾರ್ಕ್ ಪ್ಯಾಚಸ್ ಬರಬೇಕು. ಸೊ ಅದು ಒಂದು ಕಲ್ಮಿ ಫ್ಲೇವರ್ ಬರುತ್ತೆ. ಆಹಾ, ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ. ವಿತೌಟ್ ತಂದೂರ್ ಇಲ್ದಿರ ಸಹ ನೀವು ನಿಮ್ಮ ಕಿಚನ್ ಅಲ್ಲೇ ಈ ತರ ಒಂದು ಕಲ್ಮಿ ಲಾಲಿಪಾಪ್ ಅನ್ನ ಸಹ ನೀವು ಮಾಡ್ಕೋಬಹುದು. ಇದು 2ನೇ ವರ್ಷನ್. ಒಂದೇ ಒಂದು ಮಾಡ್ತಕ್ಕಂಥದ್ದು ಒಂದೇ ವಿಧಾನ, ಬಟ್ ಅದರಲ್ಲಿ 2 ರೆಸಿಪೀಸ್ ಬರುತ್ತೆ. ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ, ಒಂದ್ ಸ್ವಲ್ಪ ಈರುಳ್ಳಿ, ಒಂದ್ ಸ್ವಲ್ಪ ನಿಂಬೆ ಹಣ್ಣನ್ನು ಇಟ್ಕೊಂಡು ನೀವು ಟೇಸ್ಟ್ ಮಾಡಿ ಕಳೆದು ಹೋಗ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ. ಆಹಾ, ನೋಡಿದ್ರಲ್ಲ ಎಷ್ಟು ಕ್ಲಾಸ್ ಆಗಿದೆ, ಏನು ಅದ್ಭುತವಾಗಿದೆ ಅಂದ್ಬಿಟ್ಟು ಈ ಒಂದು ರೆಸಿಪಿ ಅಂತಕ್ಕಂಥದ್ದು. ನೋಡ್ತಾ ಇದ್ರನೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿ ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ನೀವು ಟ್ರೈ ಮಾಡಿ ನೋಡಿ, ನಾನ್ ಗ್ಯಾರಂಟಿ ಕೊಡ್ತೀನಿ ರೀ, ಪಕ್ಕ ಇದು ಸಖತ್ತಾಗಿ ಬಂದಿರುತ್ತೆ. ಹಾಗಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಇದೇ ರೀತಿ ನಾನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.